ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿರತಕ್ಕಂಥದ್ದು. ಸೊ ಇದೇ ವೇಳೆ ಅಂದರೆ ಇದಕ್ಕೆ ಪೂರಕವಾಗಿ ಬೇಕಾಗುವಂಥ ಸಂಪರ್ಕ ಸಾಧನಕ್ಕೋಸ್ಕರ ನಾಳೆ ದಿವಸ ಅಯೋಧ್ಯೆಯ ವಿಮಾನ ನಿಲ್ದಾಣ ಹಾಗೆಯೇ ನೂತನವಾಗಿ ನವೀಕೃತಗೊಂಡಿರ್ತಕ್ಕಂಥ ರೈಲು ನಿಲ್ದಾಣವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಗೆ ಈ ಒಂದು ಅಯೋಧ್ಯೆಯಲ್ಲಿ ರೋಡ್ ಶೋ ಕಾರ್ಯಕ್ರಮವನ್ನು ಕೂಡ ಮೋದಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ರೋಡ್ ಶೋಗೆ ಬೇಕಾದಂಥ ಸಕಲ ಸಿದ್ಧತೆಗಳು ಕೂಡ ಇಲ್ಲಿ ಆಗಿದೆ. ಸೊ ವಿಮಾನ ನಿಲ್ದಾಣದಿಂದ ಈ ಒಂದು ಲತಾ ಮಂಗೇಶ್ವರ್ ಸರ್ಕಲ್ ಆದಿಯಾಗಿ ಈ ಒಂದು ರಾಮಪಥದ ಮೂಲಕ ಈ ಒಂದು ರೋಡ್ ಶೋ ಸಾಗುತ್ತೆ. ಇದು ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ರಾಮಪಥದ ಚಿತ್ರಣಗಳು. ಸೊ ಇಲ್ಲಿ ಎರಡು ಭಾಗಗಳಲ್ಲೂ ಅಂದರೆ ಜನರ ಈ ಒಂದು ರೋಡ್ ಶೋ ವೀಕ್ಷಣೆ ಮಾಡೋದಕ್ಕೋಸ್ಕರ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿರ್ತಕ್ಕಂಥದ್ದು. ಹಾಗೆಯೇ ಈ ವಿವಿಧ ಬಗೆಯ ಹೂವುಗಳನ್ನು ಬಳಸಿ ಇಲ್ಲಿ ಅಲಂಕಾರವನ್ನು ಕೂಡ ಮಾಡಲಾಗ್ತಿದೆ. ಇನ್ನು ಈ ಒಂದು ಕಾರ್ಯ ಪ್ರಗತಿಯಲ್ಲಿರ್ತಕ್ಕಂಥದ್ದು. ನಾಳೆ ನಡೆಯುವಂತಹ ರೋಡ್ ಶೋಗೆ ಈ ರೀತಿಯಂಥ ಸಿದ್ಧತೆಗಳು ಮತ್ತು ಬಿಗಿ ಭದ್ರತೆ. ಇನ್ನು ಉತ್ತರ ಪ್ರದೇಶ ಪೊಲೀಸರ ವತಿಯಿಂದ ಸುಮಾರು 3,500ರಿಂದ 4,000 ಪೊಲೀಸರು ಕೂಡ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಹಾಗೆಯೇ CRPF ಸೇರಿದಂತೆ ಇನ್ನು ಮೋದಿಯವರ ಭದ್ರತೆಗೆ SPG ಕೂಡ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿರ್ತಕ್ಕಂಥದ್ದು. ಸೊ ಅಂದರೆ ಇದು ರಾಮಪಥದ ದೃಶ್ಯಾವಳಿಗಳಾದರೆ ಈ ಒಂದು ಭಾಗದಲ್ಲಿ ಅಂದರೆ ಅಯೋಧ್ಯೆಯ ಮತ್ತು ಗೋರಖ್ಪುರದ ಬೈಪಾಸ್ ರಸ್ತೆ ಇದಾಗಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ವಿಮಾನ ನಿಲ್ದಾಣದಿಂದ ಈ ಒಂದು ಬೈಪಾಸ್ ರಸ್ತೆ ಮೂಲಕವೇ ಲತಾ ಮಂಗೇಶ್ವರ್ ಸರ್ಕಲ್ಗೆ ಬಂದು ವಾಪಸ್ ಈ ಒಂದು ಹಾದಿಯಲ್ಲಿ ಅಂದರೆ ರಾಮಪಥ ಏನಿರ್ತಕ್ಕಂಥದ್ದು ಅಯೋಧ್ಯೆಯ ಒಂದು ಮುಖ್ಯ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಈ ಒಂದು ರೋಡ್ ಶೋ ಕೂಡ ಆಗುತ್ತೆ. ಸೊ ಇವಾಗಿನಿಂದನೂ ಕೂಡ ಪೊಲೀಸ್ನವರು ಯಾರನ್ನೂ ಕೂಡ ಬಿಡ್ತಲ್ಲ. ಇದು ಅಯೋಧ್ಯೆಯ ಮುಖ್ಯ ರಸ್ತೆ ಆಗಿದ್ರೂ ಕೂಡ ನಾಳೆ ಬಿಗಿ ಭದ್ರತಾ ಒಂದು ವ್ಯವಸ್ಥೆಯ ಕಾರಣದಿಂದಾಗಿ ಇವತ್ತೂ ಕೂಡ ಯಾವುದೇ ರೀತಿಯಂಥ ವಾಹನ ಸಂಚಾರಕ್ಕೆ ಇಲ್ಲಿ ಅವಕಾಶವನ್ನು ಮಾಡ್ತಾ ಇಲ್ಲ. ಒಟ್ಟು 8 ಕಿಲೋಮೀಟರ್ಗಳ ರೋಡ್ ಶೋ ಮೋದಿ ನಾಳೆ ದಿವಸ ಈ ಒಂದು ರಸ್ತೆಯಲ್ಲೇ ನಡೆಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ಅಯೋಧ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.